ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಈ ಪ್ರಶ್ನೆಗಳನ್ನು ನಿಮ್ಮನ್ನೇ ಕೇಳಿಕೊಂಡಿದ್ದೀರಾ? ನಾವು ಸತ್ತ ನಂತರ ನಿಜವಾಗಿಯೂ ಏನಾಗುತ್ತದೆ? ಆತ್ಮ ಎಲ್ಲಿಗೆ ಹೋಗುತ್ತದೆ? ಯಮಧರ್ಮರಾಜನೀಗ ನಿಜವಾಗಿಯೂ ಇದ್ದಾನೆಯೇ? ಸ್ವರ್ಗ ಮತ್ತು ನರಕ ಎಂಬುದು ಕೇವಲ ಕಥೆಗಳೇ, ಅಥವಾ ಅವುಗಳ ಹಿಂದೆ ಯಾವುದಾದರೂ ಆಧ್ಯಾತ್ಮಿಕ ಸತ್ಯ ಅಡಗಿದೆಯೇ? ಮತ್ತು ಮರಣದ ನಂತರ ಆತ್ಮವು ಅನುಭವಿಸುವ ಮೊದಲ 13 ದಿನಗಳ ಬಗ್ಗೆ ಗರುಡ ಪುರಾಣ ಏನು ಹೇಳುತ್ತದೆ? ಸ್ನೇಹಿತರೆ, ಹಿಂದೂ ಧರ್ಮದ 18 ಮಹಾಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣ ಜೀವನ, ಮರಣ, ಕರ್ಮ ಮತ್ತು ಮರಣ ನಂತರ ಪ್ರಯಾಣದ ಬಗ್ಗೆ ವಿವರವಾಗಿ ಹೇಳುತ್ತದೆ. ಈ ಪುರಾಣದಲ್ಲಿ ಹೇಳಿರುವ ಅನೇಕ ವಿಷಯಗಳು ಇಂದಿಗೂ ಭಕ್ತರಲ್ಲಿ ಕುತೂಹಲ ಮತ್ತು ಚಿಂತನೆಗೆ ಕಾರಣವಾಗಿದೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಈ ವಿಡಿಯೋದಲ್ಲಿ ಹೇಳಲಿರುವ ವಿಷಯಗಳು ಗರುಡ ಪುರಾಣದಲ್ಲಿ ವಿವರಿಸಲಾದ ಧಾರ್ಮಿಕ ನಂಬಿಕೆಗಳು ಮತ್ತು ಸಂಪ್ರದಾಯದ ಆಧಾರದ ಮೇಲೆ ನೀಡಲಾಗುತ್ತಿವೆ. ವಿಭಿನ್ನ ಜನರು ಅದರ ಪರಂಪರೆಯ ಇವುಗಳನ್ನು ವಿಭಿನ್ನ ರೀತಿಯಲ್ಲಿ ಅರ್ಥೈಸಬಹುದು. ಇಂದಿನ ಈ ವಿಡಿಯೋದಲ್ಲಿ ನಾವು ಗರುಡ ಪುರಾಣದ 5 ಆಶ್ಚರ್ಯಕರ ಸತ್ಯಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಆದರೆ ವಿಡಿಯೋದ ಕೊನೆಯ ಸತ್ಯ ಪ್ರತಿಯೊಬ್ಬ ಮನುಷ್ಯನ ಜೀವನವನ್ನು ಬದಲಾಯಿಸುವಷ್ಟು ಶಕ್ತಿಯುತ ಸಂದೇಶವನ್ನು ಹೊಂದಿದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಹಾಗಾದರೆ ಗರುಡ ಪುರಾಣದ ಮೊದಲ ಸತ್ಯವನ್ನು ತಿಳಿದುಕೊಳ್ಳೋಣ. ಸತ್ಯ ಸಂಖ್ಯೆ 5. ಮರಣದ ನಂತರ ಮೊದಲ 13 ದಿನಗಳಲ್ಲಿ ಏನಾಗುತ್ತದೆ? ಸ್ನೇಹಿತರೆ, ಮರಣ ಎನ್ನುವುದು ಪ್ರತಿಯೊಬ್ಬ ಜೀವಿಯ ಜೀವನದ ಅನಿವಾರ್ಯ ಸತ್ಯ. ಆದರೆ ದೇಹವನ್ನು ಬಿಟ್ಟ ನಂತರ ಆತ್ಮದ ಮೊದಲ ಪ್ರಯಾಣ ಹೇಗಿರುತ್ತದೆ? ಗರುಡ ಪುರಾಣದ ಪ್ರಕಾರ ಮನುಷ್ಯನು ಮರಣ ಹೊಂದಿದ ತಕ್ಷಣ ದೇಹ ಮತ್ತು ಆತ್ಮ ಬೇರ್ಪಡುತ್ತದೆ. ದೇಹವು ಭೂಮಿಯಲ್ಲಿ ಉಳಿಯುತ್ತದೆ, ಆದರೆ ಆತ್ಮ ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪಿಸಿಕೊಂಡೇ ತನ್ನ ಹೊಸ ಪ್ರಯಾಣವನ್ನು ಆರಂಭಿಸುತ್ತದೆ ಎಂದು ವಿವರಿಸಲಾಗಿದೆ. ಈ ಸಮಯದಲ್ಲಿ ಆತ್ಮಕ್ಕೆ ತಾನು ದೇಹವನ್ನು ತೊರೆಯುವುದು ಸುಲಭವಾಗಿ ಅರ್ಥವಾಗುವುದಿಲ್ಲ ಎಂದು ಹೇಳಲಾಗಿದೆ. ತನ್ನ ಕುಟುಂಬದವರು ಅಳುತ್ತಿರುವುದನ್ನು ನೋಡಿದರೂ ಅವರೊಂದಿಗೆ ಮಾತನಾಡಲು ಅಥವಾ ಸ್ಪರ್ಶಿಸಲು ಸಾಧ್ಯವಾಗುವುದಿಲ್ಲ. ಇದೇ ಆತ್ಮಕ್ಕೆ ಅತ್ಯಂತ ನೋವಿನ ಕ್ಷಣ ಎಂದು ಗರುಡ ಪುರಾಣ ವಿವರಿಸುತ್ತದೆ. ಆದ್ದರಿಂದ ಹಿಂದೂ ಸಂಪ್ರದಾಯದಲ್ಲಿ ಮರಣದ ನಂತರ ಪ್ರಾರ್ಥನೆ, ಶ್ರದ್ಧಾಂಜಲಿ ಮತ್ತು ಅಂತ್ಯಕ್ರಿಯೆಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಪುರಾಣದ ಪ್ರಕಾರ ಮೊದಲ ಕೆಲವು ದಿನಗಳಲ್ಲಿ ಆತ್ಮ ತನ್ನ ಮನೆಯ ಸುತ್ತಮುತ್ತಲೇ ಇರುತ್ತದೆ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಕುಟುಂಬಗಳು ಮಾಡುವ ಪ್ರಾರ್ಥನೆಗಳು, ಧಾರ್ಮಿಕ ವಿಧಿಗಳು ಮತ್ತು ಪಿಂಡ ಪ್ರದಾನ ಆತ್ಮದ ಶಾಂತಿಗಾಗಿ ಮಾಡಲಾಗುತ್ತದೆ ಎಂಬ ನಂಬಿಕೆ ಇದೆ. ಇದಕ್ಕಾಗಿಯೇ ಹಿರಿಯರು ಮರಣದ ನಂತರ ಮೊದಲ 13 ದಿನಗಳು ಅತ್ಯಂತ ಮಹತ್ವದ ಅವಧಿ ಎಂದು ಪರಿಗಣಿಸುತ್ತಾರೆ. ಆದರೆ ಇದು ಕೇವಲ ಆರಂಭ ಮಾತ್ರ, ಏಕೆಂದರೆ 13ನೇ ದಿನದ ನಂತರ ಆತ್ಮವು ಮುಂದೆ ಒಂದು ದೀರ್ಘ ಮತ್ತು ನಿಗೂಢ ಪ್ರಯಾಣ ಆರಂಭಿಸುತ್ತದೆ ಎಂದು ಗರುಡ ಪುರಾಣ ವಿವರಿಸುತ್ತದೆ. ಆ ಪ್ರಯಾಣದಲ್ಲಿ ಏನಾಗುತ್ತದೆ? ಯಾರು ಆತ್ಮವನ್ನು ಕರೆದೊಯ್ಯುತ್ತಾರೆ? ಆತ್ಮವು ಯಾವ ದಾರಿಯಲ್ಲಿ ಸಾಗುತ್ತದೆ? ಈ ಪ್ರಶ್ನೆಗಳಿಗೆ ಉತ್ತರವೇ ನಮ್ಮ ಮುಂದಿನ ಸತ್ಯ. ಅದನ್ನು ತಿಳಿದ ನಂತರ ನೀವು ಗರುಡ ಪುರಾಣವನ್ನು ಮತ್ತೊಂದು ದೃಷ್ಟಿಯಿಂದ ನೋಡಬಹುದು. ಹಾಗಿದ್ದರೆ ಮುಂದಿನ ಭಾಗವನ್ನು ತಪ್ಪದೇ ನೋಡಿ. ಸತ್ಯ ಸಂಖ್ಯೆ 4. ಯಮಲೋಕದ ಪ್ರಯಾಣದ ನಿಜವಾದ ರಹಸ್ಯ. ಸ್ನೇಹಿತರೆ, ಈಗ ನಾವು ತಿಳಿಯಲಿರುವ ವಿಷಯವು ಗರುಡ ಪುರಾಣದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಾಗುವ ವಿಷಯಗಳಲ್ಲಿ ಒಂದಾಗಿದೆ. ಮರಣದ ನಂತರ ಆತ್ಮವು ಯಮಲೋಕಕ್ಕೆ ಹೇಗೆ ತಲುಪುತ್ತದೆ? ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮದ ಪ್ರಯಾಣವು ತಕ್ಷಣವೇ ಮುಗಿಯುವುದಿಲ್ಲ. ಅದು ಒಂದು ದೀರ್ಘವಾದ ಮತ್ತು ಸಂಕೀರ್ಣವಾದ ಮಾರ್ಗವನ್ನು ದಾಟಬೇಕಾಗುತ್ತದೆ ಎಂದು ವಿವರಿಸಲಾಗಿದೆ. ಈ ಪ್ರಯಾಣದಲ್ಲಿ ಆತ್ಮವು ತನ್ನ ಜೀವನದಲ್ಲಿ ಮಾಡಿದ ಕರ್ಮಗಳ ಪರಿಣಾಮವಾಗಿ ಅನುಭವಿಸಲು ಆರಂಭಿಸುತ್ತದೆ ಎಂದು ಹೇಳಲಾಗಿದೆ. ಸತ್ಕರ್ಮಗಳನ್ನು ಮಾಡಿದವರಿಗೆ ಈ ಪ್ರಯಾಣವು ತುಲನಾತ್ಮಕವಾಗಿ ಸುಲಭವಾಗಿರುತ್ತದೆ ಎಂದು ವಿವರಿಸಲಾಗುತ್ತದೆ. ಆದರೆ ಅನ್ಯಾಯ, ಮೋಸ, ಹಿಂಸೆ ಮತ್ತು ಪಾಪಕರ್ಮಗಳನ್ನು ಮಾಡಿದವರಿಗೆ ಈ ಪ್ರಯಾಣವು ಕಠಿಣವಾಗುತ್ತದೆ ಎಂದು ಗರುಡ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ವಿವರಣೆಗಳ ಉದ್ದೇಶ ಜನರಲ್ಲಿ ಭಯ ಹುಟ್ಟಿಸುವುದಲ್ಲ, ಬದಲಾಗಿ ಜೀವಂತವಾಗಿರುವಾಗಲೇ ಒಳ್ಳೆಯ ಜೀವನ ನಡೆಸಲು ಪ್ರೇರೇಪಿಸುವ ಎಂದು ಅನೇಕ ವಿದ್ವಾಂಸರು ವಿವರಿಸುತ್ತಾರೆ. ಗರುಡ ಪುರಾಣದಲ್ಲಿ ಯಮಧರ್ಮರಾಜನನ್ನು ಕೇವಲ ಶಿಕ್ಷೆ ನೀಡುವ ದೇವರಾಗಿ ಮಾತ್ರವಲ್ಲ, ನ್ಯಾಯವನ್ನು ಪಾಲಿಸುವ ಧರ್ಮದ ಪ್ರತೀಕವಾಗಿ ಚಿತ್ರಿಸಲಾಗಿದೆ. ಅಂದರೆ ಪ್ರತಿಯೊಬ್ಬರಿಗೂ ಅವರ ಕರ್ಮಕ್ಕೆ ತಕ್ಕ ಫಲ ದೊರೆಯುತ್ತದೆ ಎಂಬ ಸಂದೇಶವನ್ನು ಈ ಕಥೆಗಳು ನೀಡುತ್ತದೆ. ಆದರೆ ಈ ಪ್ರಯಾಣದ ನಂತರ ಏನಾಗುತ್ತದೆ? ಆತ್ಮದ ಭವಿಷ್ಯವನ್ನು ಯಾವುದು ನಿರ್ಧರಿಸುತ್ತದೆ? ಅದರ ಉತ್ತರ ಮುಂದಿನ ಸತ್ಯದಲ್ಲಿದೆ. ಸತ್ಯ ಸಂಖ್ಯೆ 3. ಪ್ರತಿಯೊಂದು ಕರ್ಮಕ್ಕೂ ಫಲವಿದೆಯೇ? ಸ್ನೇಹಿತರೆ, ನಾವು ಮಾಡುವ ಒಂದು ಸಣ್ಣ ಒಳ್ಳೆಯ ಕೆಲಸವು ವ್ಯರ್ಥವಾಗುವುದಿಲ್ಲ ಎಂದು ನೀವು ನಂಬುತ್ತೀರಾ? ಗರುಡ ಪುರಾಣದ ಪ್ರಮುಖ ಸಂದೇಶಗಳಲ್ಲಿ ಒಂದು ಕರ್ಮದ ನಿಯಮ. ಅದರ ಪ್ರಕಾರ ಮನುಷ್ಯನು ಮಾಡುವ ಪ್ರತಿಯೊಂದು ಕೆಲಸವು, ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ, ಒಂದು ಪರಿಣಾಮವನ್ನು ಉಂಟು ಮಾಡುತ್ತದೆ.
ಒಬ್ಬ ಹಸಿದವನಿಗೆ ಅನ್ನ ನೀಡುವುದು, ಸತ್ಯವನ್ನು ಪಾಲಿಸುವುದು, ಪೋಷಕರನ್ನು ಗೌರವಿಸುವುದು, ಇತರರಿಗೆ ಸಹಾಯ ಮಾಡುವುದು ಇವೆಲ್ಲವೂ ಪುಣ್ಯಕರ್ಮಗಳಾಗಿ ಪರಿಗಣಿಸಲ್ಪಟ್ಟಿವೆ. ಅದೇ ರೀತಿ ಸುಳ್ಳು ಹೇಳುವುದು, ಮೋಸ ಮಾಡುವುದು, ಇತರರಿಗೆ ಅನ್ಯಾಯ ಮಾಡುವುದು, ದುರ್ಬಲರನ್ನು ಶೋಷಿಸುವುದು ಇಂತಹ ಕರ್ತವ್ಯಗಳನ್ನು ಪಾಪಕರ್ಮಗಳಾಗಿ ವಿವರಿಸಲಾಗಿದೆ. ಗರುಡ ಪುರಾಣದ ಸಂದೇಶ ಸ್ಪಷ್ಟವಾಗಿದೆ. ಯಾರು ನೋಡದಿದ್ದರೂ ನಮ್ಮ ಕರ್ಮಗಳನ್ನು ಧರ್ಮವೇ ದಾಖಲಿಸುತ್ತದೆ. ಆದ್ದರಿಂದ ಮನುಷ್ಯ ತನ್ನ ಸಂಪತ್ತಿಗಿಂತಲೂ ತನ್ನ ಒಳ್ಳೆಯ ಗುಣಗಳನ್ನು ಹೆಚ್ಚು ಸಂಗ್ರಹಿಸಬೇಕು ಎಂದು ಪುರಾಣ ಬೋಧಿಸುತ್ತದೆ. ಇದು ಕೇವಲ ಮರಣ ನಂತರ ಜೀವನದ ಬಗ್ಗೆ ಮಾತ್ರವಲ್ಲ, ನಾವು ಬದುಕಿರುವಾಗಲೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಮಾರ್ಗದರ್ಶನವೂ ಆಗಿದೆ. ಸ್ನೇಹಿತರೆ, ಇಲ್ಲಿಯವರೆಗೂ ಕೇಳಿದ 2 ಸತ್ಯಗಳು ಜೀವನದ ಬಗ್ಗೆ ಯೋಚಿಸುವಂತೆ ಮಾಡುತ್ತವೆ. ಆದರೆ ಮುಂದಿನ ಸತ್ಯ ಗರುಡ ಪುರಾಣದ ಅತ್ಯಂತ ಕುತೂಹಲಕಾರಿ ಮತ್ತು ಹೆಚ್ಚು ಚರ್ಚೆಯಾಗುವ ವಿಷಯಗಳಲ್ಲಿ ಒಂದಾಗಿದೆ. ನರಕದ ವಿವರಣೆಗಳು ನಿಜವಾಗಿ ಏನು ಹೇಳುತ್ತವೆ? ಅವುಗಳ ಉದ್ದೇಶ ಭಯ ಹುಟ್ಟಿಸುವುದೇ ಅಥವಾ ಮನುಷ್ಯನಿಗೆ ಎಚ್ಚರಿಕೆ ನೀಡುವುದೇ? ಇದನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಸತ್ಯ ಸಂಖ್ಯೆ 2, ನರಕದ ಬಗ್ಗೆ ಗರುಡ ಪುರಾಣ ಏನು ಹೇಳುತ್ತದೆ? ಸ್ನೇಹಿತರೆ, ಗರುಡ ಪುರಾಣ ಹೆಸರನ್ನು ಕೇಳಿದ ತಕ್ಷಣ ಅನೇಕರಿಗೆ ಮೊದಲು ನೆನಪಾಗುವುದು ನರಕದ ವಿವರಣೆ. ಆದರೆ ಗರುಡ ಪುರಾಣದ ಉದ್ದೇಶ ಕೇವಲ ಭಯ ಹುಟ್ಟಿಸುವುದೇ? ಉತ್ತರ ಇಲ್ಲ. ಗರುಡ ಪುರಾಣದಲ್ಲಿ ವಿವಿಧ ರೀತಿಯ ನರಕಗಳ ಉಲ್ಲೇಖವಿದೆ. ಪ್ರತಿಯೊಂದು ನರಕವು ಮನುಷ್ಯನು ಮಾಡಿದ ವಿಭಿನ್ನ ರೀತಿಯ ಪಾಪಕರ್ಮಗಳ ಸಂಕೇತವಾಗಿ ವಿವರಿಸಲಾಗಿದೆ. ಸುಳ್ಳು, ಮೋಸ, ಕ್ರೌರ್ಯ, ಅನ್ಯಾಯ, ನಿರಪರಾಧಿಗಳಿಗೆ ಹಾನಿ, ದುರಾಸೆ, ವಂಚನೆ ಇಂತಹ ಕರ್ಮಗಳಿಗೆ ತಕ್ಕ ಪರಿಣಾಮಗಳ ಬಗ್ಗೆ ಪುರಾಣವು ಸಾಂಪ್ರದಾಯಿಕವಾಗಿ ವಿವರಣೆಗಳನ್ನು ನೀಡುತ್ತವೆ. ಈ ಕಥೆಗಳ ಹಿಂದಿನ ಮುಖ್ಯ ಸಂದೇಶವೇನೆಂದರೆ, ಮನುಷ್ಯನು ತನ್ನ ಜೀವನದಲ್ಲಿ ಧರ್ಮದ ಮಾರ್ಗವನ್ನು ಅನುಸರಿಸಬೇಕು, ಭಯದಿಂದಲ್ಲ, ಜವಾಬ್ದಾರಿಯಿಂದ. ಇಂದು ಅನೇಕ ಆಧ್ಯಾತ್ಮಿಕ ಗುರುಗಳು ಈ ವಿವರಣೆಗಳನ್ನು ನೈತಿಕ ಪಾಠಗಳಾಗಿ ಅರ್ಥೈಸುತ್ತಾರೆ. ಅಂದರೆ ನಮ್ಮ ಕರ್ಮಗಳೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಎಂಬುದನ್ನು ನೆನಪಿಸುವ ಒಂದು ಶಕ್ತಿಯುತ ಸಂದೇಶ. ಹೀಗಾಗಿ ಗರುಡ ಪುರಾಣದ ನರಕದ ಕಥೆಗಳು ಕೇವಲ ಶಿಕ್ಷೆಯ ಕಥೆಗಳಲ್ಲ, ಅವು ಒಳ್ಳೆಯ ಜೀವನ ನಡೆಸಲು ನೀಡುವ ಎಚ್ಚರಿಕೆಗಳಾಗಿವೆ. ಆದರೆ ಈ ಎಲ್ಲದರ ನಂತರವೂ ಒಂದು ಪ್ರಶ್ನೆ ಉಳಿಯುತ್ತದೆ. ಮನುಷ್ಯನು ತನ್ನ ಆತ್ಮಕ್ಕೆ ಶಾಂತಿ ಮತ್ತು ಮೋಕ್ಷವನ್ನು ಹೇಗೆ ಪಡೆಯಬಹುದು? ಇದಕ್ಕೆ ಉತ್ತರವೇ ಈ ವಿಡಿಯೋದ ಕೊನೆಯ ಮತ್ತು ಅತ್ಯಂತ ಮಹತ್ವದ ಭಾಗ. ಸತ್ಯ ಸಂಖ್ಯೆ 1, ಮೋಕ್ಷವನ್ನು ಪಡೆಯುವ ನಿಜವಾದ ಮಾರ್ಗ. ಸ್ನೇಹಿತರೆ, ಗರುಡ ಪುರಾಣದ ಅತ್ಯಂತ ದೊಡ್ಡ ಸಂದೇಶ ನರಕದ ಬಗ್ಗೆ ಅಲ್ಲ, ಮೋಕ್ಷದ ಬಗ್ಗೆ. ಈ ಪುರಾಣದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನವನ್ನು ಉತ್ತಮಗೊಳಿಸುವ ಅವಕಾಶವಿದೆ. ಒಳ್ಳೆಯ ಕರ್ಮಗಳು, ಸತ್ಯವಂತ ಜೀವನ, ಕರುಣೆ, ದಾನ, ಪೋಷಕರಿಗೆ ಗೌರವ, ಗುರುಗಳ ಮೇಲಿನ ಭಕ್ತಿ, ದೇವರ ಮೇಲಿನ ನಂಬಿಕೆ ಮತ್ತು ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸುವುದು ಇವೆಲ್ಲವೂ ಆತ್ಮೋನ್ನತಿಗೆ ಸಹಾಯ ಮಾಡುವ ಮಾರ್ಗಗಳೆಂದು ಗರುಡ ಪುರಾಣ ವಿವರಿಸುತ್ತದೆ. ಆದರೆ ಇದರ ಸಂದೇಶ ತುಂಬಾ ಸರಳ. ಜೀವನದ ಮೌಲ್ಯ ಸಂಪತ್ತಿನಲ್ಲಿಲ್ಲ, ನಾವು ಮಾಡಿದ ಸತ್ಕರ್ಮಗಳಲ್ಲಿ ಇದೆ. ನಾವು ಈ ಲೋಕವನ್ನು ತೊರೆಯುವಾಗ ಹಣ, ಮನೆ, ಆಸ್ತಿ ಯಾವುದೂ ನಮ್ಮೊಂದಿಗೆ ಬರುವುದಿಲ್ಲ. ಆದರೆ ನಮ್ಮ ಕರ್ಮಗಳು ಮಾತ್ರ ನಮ್ಮೊಂದಿಗೆ ಇರುತ್ತವೆ ಎಂದು ಗರುಡ ಪುರಾಣ ತಿಳಿಸುತ್ತದೆ. ಆದ್ದರಿಂದ ಪ್ರತಿಯೊಂದು ದಿನವನ್ನು ಅರ್ಥಪೂರ್ಣವಾಗಿ ಬದುಕಬೇಕು. ಒಬ್ಬರಿಗೆ ಸಹಾಯ ಮಾಡಿ, ಸತ್ಯವನ್ನು ಪಾಲಿಸಿ, ಅನ್ಯಾಯ ಮಾಡಬೇಡಿ, ಪ್ರೀತಿ ಮತ್ತು ಕರುಣೆಯಿಂದ ಬದುಕಿ. ಇದೇ ಗರುಡ ಪುರಾಣದ ಹೃದಯ ಭಾಗ. ಸ್ನೇಹಿತರೆ, ಗರುಡ ಪುರಾಣವು ಕೇವಲ ಮರಣದ ಬಗ್ಗೆ ಹೇಳುವ ಗ್ರಂಥವಲ್ಲ, ಅದು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುವ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿದೆ. ಇಂದು ನಾವು ತಿಳಿದುಕೊಂಡ 5 ಸತ್ಯಗಳು ನಮಗೆ ಒಂದೇ ಸಂದೇಶವನ್ನು ನೀಡುತ್ತದೆ. ಒಳ್ಳೆಯ ಜೀವನವೇ ಅತ್ಯುತ್ತಮ ಸಿದ್ಧತೆ, ಏಕೆಂದರೆ ನಮ್ಮ ಕರ್ಮಗಳೇ ನಮ್ಮ ಜೀವನದ ಪರಿಚಯ. ನಿಮ್ಮ ಅಭಿಪ್ರಾಯವೇನು? ಈ 5 ಸತ್ಯಗಳಲ್ಲಿ ನಿಮ್ಮ ಮನಸ್ಸನ್ನು ಹೆಚ್ಚು ಸ್ಪರ್ಶಿಸಿದ ಸತ್ಯ ಯಾವುದು? ಕಾಮೆಂಟ್ನಲ್ಲಿ ಅದರ ಸಂಖ್ಯೆಯನ್ನು ಬರೆಯಿರಿ. ಉದಾಹರಣೆಗೆ ಸತ್ಯ 1 ಅಥವಾ ಸತ್ಯ 4 ಎಂದು ಬರೆಯಬಹುದು. ಮತ್ತು ನಿಮ್ಮ ಧರ್ಮ, ಸತ್ಯ ಮತ್ತು ಸತ್ಕರ್ಮಗಳೇ ಜೀವನದ ನಿಜವಾದ ಸಂಪತ್ತು ಎಂದು ನಂಬಿದರೆ ಕಮೆಂಟ್ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಒಮ್ಮೆ ತಪ್ಪದೆ ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಪುರಾಣ ಮತ್ತು ಕುತೂಹಲಕಾರಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯಬೇಡಿ. ನೋಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಓಂ ನಮೋ ನಾರಾಯಣಾಯ.